ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಭಾಗದ ಜನರಲ್ಲಿ ರಸ್ತೆ ಜಾಗೃತಿಯ ಮೂಡಿಸಲು ನೇಸರ್ಗಿ ನಯರ ಪೆಟ್ರೋಲಿಯಂ ಮಾಲೀಕರಾದ ಬಸವರಾಜ್ ಯಲ್ಲಪ್ಪ ಗುಜನಟ್ಟಿ ಮತ್ತು ನೈಸರ್ಗಿ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ರಾಘವೇಂದ್ರ ಹವಾಲ್ದಾರ್ ಸಭಾಗತ್ವದಲ್ಲಿ ಜನರಲ್ಲಿ ರಸ್ತೆ ಸುರಕ್ಷತಾ ಬಗ್ಗೆ ಹೇಗೆ ಜಾಗೃತಿ ವಹಿಸಬೇಕು ಕಾರ್ಯಕ್ರಮ ನಡೆಸಿದರು. ರೋಡ್ ಫುಲ್ ಜಾಮ್ ಆಗಿರೋದು. ಅದಕ್ಕೆ ನಿಮ್ಮಲ್ಲಿ ಮನವಿ ಏನಂದ್ರೆ, ನೀವು 4 ಮಂದಿ ಇರಬಹುದು, ನೀವು 40 ಮಂದಿಯನ್ನು ಸುರಕ್ಷಿಸಬಹುದು. ಒಂದು ಹೆಲ್ಮೆಟ್ ಧರಿಸ್ರಿ, ಎರಡನೇದ್ದು ಸೀಟ್ ಬೆಲ್ಟ್ ಧರಿಸ್ರಿ, ಮೂರನೇದ್ದು ಇನ್ಶೂರೆನ್ಸ್. ಸತ್ತ ಮೇಲೆ ಎಲ್ಲರೂ ಬರ್ತಾರ, ಸರ ಆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಸರ್, ಏನಾರ ಮಾಡಿ ಸ್ವಲ್ಪ ಡ್ರೈವರ್ನ ಚಿಕ್ಕಿ ಮಾಡ್ರಿ, ಇನ್ಶೂರೆನ್ಸ್ ಗಾಡಿ ಇದ್ದದ್ದು ಹಾಕ್ರಿ. ಈ ಕಾಲದಾಗ ಅದನ್ನ ಇನ್ಶೂರೆನ್ಸ್ ಇದ್ದಿದ್ದು ಗಾಡಿ ಹಾಕಿ ಮಾಡುವಂತ ಇದು ಇದೆಯಾ? ಇಲ್ಲ. ಯಾಕಂದ್ರೆ ನಾವು ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಿಂತವರೆಲ್ಲ ವಿಡಿಯೋ ಮಾಡ್ತಿರ್ತಾರೆ. ಪೊಲೀಸರು ಹೆಲ್ಪ್ ಮಾಡಲಿ, ಪೊಲೀಸರು ಏನು ಹೆಲ್ಪ್ ಮಾಡೋದು? ನನ್ನ ನೌಕರಿ ಕಳ್ಕೊಂಡು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗತ್ತಾ? ಆಗಲ್ಲ. ದಯವಿಟ್ಟು ನೀವೇ ಇನ್ಶೂರೆನ್ಸ್ ಎಷ್ಟಪ್ಪ, ಮೋಟರ್ ಸೈಕಲಿಗೆ 1,000 ಬೇಡ, 1,200 ರೂಪಾಯಿ ಬರ್ಬೋದು, ಕರೆಕ್ಟಾ? 4 ವೀಲರ್ ಇದ್ರೆ 4,000 ರಿಂದ 5,000 ರೂಪಾಯಿ ಬರ್ಬೋದು. ಅದು ಮ್ಯಾಕ್ಸಿಮಮ್ ಹೇಳಾತೀನಿ. ಭಾಳ ಹೊಸ ಗಾಡಿ ತೊಗೊಂಡಿದ್ದೆ ಅಂದ್ರೆ 15-20 ಸಾವಿರ ಇರುತ್ತೆ ಹೊಸದಾಗಿ ಮಾಡಿಸೋದು. ನಿಮ್ಮ ಇನ್ಶೂರೆನ್ಸ್ ಮಾಡಿಕೊಂಡ್ರೆ ನಿಮಗೆ ಆಕ್ಸಿಡೆಂಟ್ ಆದರೂ ಕವರ್ ಆಗಿರ್ತದೆ, ನಿಮ್ಮ ಮುಂದಿನವಂಗಾದ್ರೂ ಕವರ್ ಆಗಿರ್ತಾ. ನಿಮ್ಮಲ್ಲಿ ಆಕ್ಸಿಡೆಂಟ್ ಆದಾಗ ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲದೆ ಅಪೋಸಿಟ್ನವಂಗಾದರೂ ಸಹಿತ ಈಗ ನ್ಯಾಯಾಲಯಗಳು, ಟ್ರಿಬ್ಯುನಲ್ಗಳು ಏನು ಆರ್ಡರ್ ಮಾಡ್ತಾವಂದರೆ, ಅದೇ ಯಾವ ಗಾಡಿ ಇದೆ ಅದೇ ವ್ಯಕ್ತಿನೇ ಅವನ ಎಕ್ಸ್ಪೆನ್ಸಿಸ್ಸು ಬೇರ್ ಮಾಡಬೇಕು ಅಂತ ಎಷ್ಟು ಜಜ್ಮೆಂಟ್ಗಳನ್ನು ಕೊಟ್ಟಿದ್ದಾವೆ. ಮಾನಿಟ್ರಿ ಬೆನಿಫಿಟ್ಟು, ಮಾನಿಟ್ರಿ ಲಾಸ್ ಆಗುತ್ತೆ, ಅಂದ್ರೆ ಹಣಕಾಸಿನ ತೊಂದರೆ ಆಗುತ್ತೆ ನಿಮ್ಗೆ. ಅದ್ರ ಜೊತೆ ನಿಮ್ಮದು ದಿನನಿತ್ಯದ ಕೆಲಸ ಬಂದಾಗತ್ತೆ. ಗಾಡಿ ನೀವು ರಿಲೀಸ್ ಮಾಡ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ನಾಗ ಇನ್ಶೂರೆನ್ಸ್ ಇರಲಿಲ್ಲ ಅಂದ್ರೆ ರಿಲೀಸ್ ಮಾಡೋಂಗಿಲ್ಲ. ನೀವು ಮತ್ತೆ ಕೋರ್ಟ್ಗೆ ಹೋಗ್ಬೇಕು, ಅಡ್ವೊಕೇಟನ್ನು ಬುಕ್ ಮಾಡ್ಕೋಬೇಕು, ಕೋರ್ಟ್ನಲ್ಲಿ ಇರುವಂಥ ಫೀಸ್ ತುಂಬಿಟ್ಟು ಆಮೇಲೆ ಮತ್ತೆ ನೀವು ನಿಮ್ಮ ಎಕ್ಸ್ಪೆನ್ಸಸ್ ಬೇರ್ ಮಾಡ್ಕೋಬೇಕು. ಅದಕ್ಕೆ ದಯವಿಟ್ಟು ನನ್ನ ಮನವಿ ಏನಂದ್ರೆ, ಮೋಟ್ರ್ ಸೈಕಲ್ ಹತ್ತೋಕ್ಕಿಂತ ಮುಂಚೆ ಹೆಲ್ಮೆಟ್ಟು, ಇನ್ಶೂರೆನ್ಸ್, ನಿಮ್ಮ ಲೈಸೆನ್ಸ್ ಇಷ್ಟನ್ನು ಖಾತ್ರಿ ಪಡಿಸಿಕೊಂಡ್ರಂದ್ರೆ ಅಚಾನಕ್ ಆಗುವಂಥ ನಡೆಯುವಂಥ ಘಟನೆಗಳಿಗೂ ಸಹಿತ ಆ ಫ್ಯಾಮಿಲಿಗಳ ಸಫರ್ ಆಗಲ್ಲ. ಇದೇ ಸಂದರ್ಭದಲ್ಲಿ ಮಾತನಾಡಿದಂತೆ ನೇಸರ್ಗಿಯ ಸಿಪಿಐ ರಾಘವೇಂದ್ರ ಹವಾಲ್ದಾರ್, ಜನರು ರಸ್ತೆ ಮೇಲೆ ಸಂಚರಿಸುವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನರು ತಪ್ಪದೆ ಹೆಲ್ಮೆಟ್ ಬಳಸಿ ರಸ್ತೆ ಮೇಲೆ ಸಂಚರಿಸಬೇಕು. ಹಾಗೆಯೇ ತಪ್ಪದೆ ವಾಹನಗಳ ಇನ್ಸೂರೆನ್ಸ್ ಕೂಡ ತುಂಬಿರಬೇಕು. ರಿಫ್ಲೆಕ್ಟಿವ್ ಸ್ಟಿಕ್ಕರ್ ಹಚ್ಚೋದ್ರಿಂದ ಹಿಂದೆ ಬರ್ತಿರುವಂಥ ವೆಹಿಕಲ್ಗಳಿಗೆ ಮುಂದೆ ಯಾವುದೋ ವಾಹನ ಹೊಟ್ಟಿದೆ ಮತ್ತು ಅದರ ಮೇಲೆ ಬೆಳಕು ಬೀಳೋದ್ರಿಂದ ರಿಫ್ಲೆಕ್ಟ್ ಆಗೋದ್ರಿಂದ ಮುಂದೆ ಏನೋ ವಸ್ತು ಇದೆ ಅಂಥೇಳಿ ನೈಟ್ ಟೈಮ್ನಲ್ಲಿ ಬರುವಂಥ ಹಿಂದಿನ ಚಾಲಕರಿಗೆ ಇಮಿಡಿಯೇಟ್ ಆಗಿ ಮುಂದಿರುವ ವಾಹನ ಗುರುತಿಸೋಕೆ ಅನುಕೂಲ ಆಗುತ್ತೆ. ಇದರಿಂದ ಅಪಘಾತ ತಡೆಯೋಕ್ಕೂ ಸಹಿತ ಅನುಕೂಲ ಆಗುತ್ತೆ. ಥ್ಯಾಂಕ್ ವಾಹನಗಳ ಹೆಚ್ಚಳದೊಂದಿಗೆ ಭಾರತದಲ್ಲಿ ಅಪಘಾತ ಪ್ರಮಾಣ ಕೂಡ ನಿರಂತರವಾಗಿ ಹೆಚ್ಚಳವಾಗ್ತಾ ಇದ್ದು, ತಪ್ಪದೆ ವಾಹನ ಸವಾರರು ಸೀಟ್ ಬೆಲ್ಟ್ ಧರಿಸಿ ರಸ್ತೆಯ ನಿಯಮಗಳನ್ನು ಪಾಲಿಸಿ ವಾಹನಗಳನ್ನು ಚಲಾವಣೆ ಮಾಡಬೇಕು ಅಂತ ತಿಳಿಸಿಕೊಟ್ರು. ಸಿಪಿಐ ರಾಘವೇಂದ್ರ ಹವಾಲ್ದಾರ್ ತಾವೇ ಸ್ವತಃ ಬಂದಂಥ ಬೈಕ್ಗಳಿಗೆ ರಿಫ್ಲೆಕ್ಟರ್ ಅಂಟಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ನಯರ ಪೆಟ್ರೋಲಿಯಂ ಮಾಲೀಕರು ಬಸವರಾಜ್ ಯಲ್ಲಪ್ಪ ಗುಜನಟ್ಟಿ, ನೈಸರ್ಗಿಯ ಸಿಪಿಐ ರಾಘವೇಂದ್ರ ಹವಾಲ್ದಾರ್ ಮುಖ್ಯ ಅತಿಥಿಗಳಾಗಿ ಅಳಿವಿನ್ ಸಕ್ರಿ ನಯರ್ ಪೆಟ್ರೋಲಿಯಂ ಸೇಲ್ಸ್ ಆಫೀಸರ್ ಮತ್ತು ಸಂಗಪ್ಪ ಗುಜನಟ್ಟಿ ನಯರ ಸರ್ವ ಸದಸ್ಯರು ಭಾಗವಹಿಸಿದರು. ನಾವು ಬಸವರಾಜ್ ಗುಜನಟ್ಟಿ ಅಂತೇಳಿ ನೇಸರ್ಗಿ ಗ್ರಾಮ, ಬೆಳಗಾವಿ ಜಿಲ್ಲಾ, ಬೈಲಹೊಂಗಲ ತಾಲೂಕು. ಇದು ಗೋವಾ ಮತ್ತು ಹೈದರಾಬಾದ್ ಹೈವೇ ಪಕ್ಕ ಇರ್ತಕ್ಕಂಥ ನಮ್ಮ ನೈರಾ ಪೆಟ್ರೋಲ್ ಪಂಪ್, ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪೆಟ್ರೋಲ್ ಪಂಪ್ ಇದು. ನೈರಾ ಎನರ್ಜಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಮೇನ್ ನಮಗೆ 3 ಒಂದು 24 hours ಕುಡಿ ನೀರು, 24 hours
ಟಾಯ್ಲೆಟು, ಅದ್ರಲ್ಲಿ 24 hours ಏರು, ಈ ಮೂರು ನಾವು 24 ತಾಸು ಸೌಲಭ್ಯವನ್ನು ಒದಗಿಸಿಕೊಡ್ತಕ್ಕಂಥ ವ್ಯವಸ್ಥೆ ಈ ನೈರಾ ನಮ್ಮ ಆಲ್ ಇಂಡಿಯಾದಲ್ಲಿ ಎಲ್ಲ ಪೆಟ್ರೋಲ್ ಪಂಪ್ದಲ್ಲಿ ನೈರಾದಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆನ ನಮ್ಮ ನೈರಾ ಎನರ್ಜಿ ಅವ್ರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೂ ಅತ್ಯಂತ ಪ್ಯೂರಿಟಿ ಇರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್. ಯಾಕೆ ನಾವು ಕಂಡೀಷನಾಗಿ ಹೇಳ್ತು ಅಂತಾರೆ, ಪೆಟ್ರೋಲ್ ಮತ್ತು ಡೀಸೆಲ್ ನಾವು 3 ರೀತಿಯಾಗಿ ನಾವು ಚೆಕ್ ಮಾಡ್ಬೋದು. ಒಂದು, ಯಾವುದೇ ಕಸ್ಟಮರ್ ನಮ್ಮ ಇಲ್ಲಿ ಪಂಪಿಗೆ ಬಂದರೂ ಕೂಡ ಅವ್ರಿಗೆ ಏನಾದ್ರು ಸಮಸ್ಯೆ ಅಥವಾ ಏನಾದ್ರು ಡೌಟ್ ಬಂದರೆ ಅವ್ರಿಗೆ ನಾವು 5 ಲೀಟರ್ ಕ್ಯಾನನ್ನು ಅಂದರೆ DC ಮಾಪನ ಕೊಡ್ತಕ್ಕಂಥ ಜಿಲ್ಲಾ ಮಾಪನ ಇಲಾಖೆ ಕೊಡ್ತಕ್ಕಂಥ 5 ಲೀಟರ್ ಕ್ಯಾನನ್ನು ನಾವು ಚೆಕ್ ಮಾಡಿ ಅವ್ರಿಗೆ ಮಾಪನ ಮಾಡಿ ಡೀಸೆಲನ್ನು ಪೆಟ್ರೋಲ್ನ ಹಾಕ್ತೇವೆ. ಅದೇ ರೀತಿ ಎರಡನೇದು ಪೇಪರ್ ಕ್ವಾಲಿಟಿ. ಆ ಪೇಪರ್ ಮೇಲೆ ನಾವು ಡೀಸೆಲ್ ಪೆಟ್ರೋಲ್ ಹಾಕಿ ಅದ್ರ ಗುಣಮಟ್ಟ ಎಷ್ಟಿದೆ ಅಂತ ಕಲ್ಪಿಸಿಕೊಡ್ತಕ್ಕಂಥ ವ್ಯವಸ್ಥೆ ನಾವು ಕೂಡ ಮಾಡ್ತಾ ಇದ್ದೇವೆ. ವರದಿಗಾರರು ಶಾನೂಲ್ ಎಂ ಬೈಲಹೊಂಗಲ. ಬರ್ರಿ